ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ 54ನೇ ಶ್ಲೋಕ. ಆಗಿಲ್ಲ, ಹೌದು, 53ನೇ ಶ್ಲೋಕ. ಶುಭ ಮರಕತ ವರ್ಣೋ ರಕ್ತಪಾದಾಬ್ಜನೇತ್ರಾಧರ ಧರ ಕರ ನಖ ರಸನಾಗ್ರಶ್ಚಕ್ರ ಶಂಖಾಬ್ಜರೇಖಃ. ರವಿಕರವರ ಗೌರಂ ಚರ್ಮಚೈಣಂ ವಸಾನಃ ತಟಿದಮಲ ಜಟಾ ಸಂದೀಪ್ತ ಚೂಡಂ ದಧಾನಃ. ವೇದವ್ಯಾಸ ದೇವರು ಹೇಗಿದ್ರು ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶುಭ ಮರಕತ ವರ್ಣ, ಶುದ್ಧವಾದ ಇಂದ್ರನೀಲಮಣಿಯಂತೆ ವರ್ಣ. ಇಂದ್ರನೀಲಮಣಿ ಏನಿದೆ ಅದು ಮರಕತ ವರ್ಣ. ರಕ್ತ ಪಾದಾಬ್ಜ ನೇತ್ರಾಧರಕರ ನಖ ರಸನಾಗ್ರಹ, ಕೆಂಪು ಬಣ್ಣದ ಪಾದಕಮಲ. ಪಾದ ಕೆಳಗಿನ ಭಾಗ ಏನಿದೆ ಪಾದ, ಅದು ಕೆಂಪು ಬಣ್ಣದ್ದಾಗಿದೆ. ಹಾಗೆ ಕಣ್ಣುಗಳು ಕೂಡ ಕೆಂಪಾದ ಕಣ್ಣುಗಳು, ತುಟಿ, ಅಂಗೈ, ಉಗುರು, ನಾಲಿಗೆ ಇದೆಲ್ಲ ಕೆಂಪು ಬಣ್ಣದ್ದು. ಆಮೇಲೆ ಅಂಗೈಯಲ್ಲಿ, ಅಂಗಾಲುಗಳಲ್ಲಿ ಚಕ್ರ, ಶಂಖ, ಕಮಲ ಮೊದಲಾದ ರೇಖೆಗಳು ಉಳ್ಳಂತವರಾಗಿದ್ದಾರೆ. ಚಕ್ರ ಶಂಖಾಬ್ಜ ರೇಖಃ ಅಂತ. ಆಮೇಲೆ ರವಿಕರ ವರ ಗೌರಂ, ಸೂರ್ಯನ ಕಿರಣದಂತೆ, ಒಳ್ಳೆಯ ಸೂರ್ಯ ಕಿರಣದಂತೆ ಶುಭ್ರವಾದಂತಹ ಜಿಂಕೆಯ ಚರ್ಮ. ಚರ್ಮಚ ಏಣಂ ವಸಾನಃ, ಜಿಂಕೆಯ ಚರ್ಮದ ಬಟ್ಟೆ. ಸೂರ್ಯನ ಕಿರಣದಂತೆ ಹೊಳಿತಾ ಇರತಕ್ಕಂತಹ ಜಿಂಕೆಯ ಚರ್ಮವನ್ನು ಉಟ್ಟುಕೊಂಡಿದ್ದಾರೆ. ಮಿಂಚಿನಂತೆ, ತಟಿತ್ ಅಂದ್ರೆ ಮಿಂಚು, ಮಿಂಚಿನಂತೆ ನಿರ್ಮಲವಾದ ಜಟೆಯಿಂದ ಶೋಭಿಸ್ತಕ್ಕಂತಹ ಶಿರಸ್ಸುಳ್ಳವರಾಗಿದ್ದಾರೆ ವೇದವ್ಯಾಸ ದೇವರು ಅಂತ. ಶುಭ ಮರಕತ ವರ್ಣೋ ರಕ್ತಪಾದಾಬ್ಜನೇತ್ರಾಧರ ಕರ ನಖರಸನಾಗ್ರಶ್ಚಕ್ರ ಶಂಖಾಬ್ಜರೇಖಃ. ರವಿಕರವರ ಗೌರಂ ಚರ್ಮಚೈಣಂ ವಸಾನಃ ತಟಿದಮಲ ಜಟಾ ಸಂದೀಪ್ತ ಚೂಡಂ ದಧಾನಃ. ವಿಸ್ತೀರ್ಣ ವಕ್ಷಾ ಕಮಲಾಯತಾಕ್ಷೋ ಬೃಹದ್ಭುಜ ಕಂಬು ಸಮಾನ ಕಂಠಃ. ಸಮಸ್ತ ವೇದಾನ್ಮುಖತಃ ಸಮುದ್ಗಿರನ್ ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖಃ. ವಿಸ್ತೀರ್ಣ ವರ್ಣ, ವಿಸ್ತೀರ್ಣ ವಕ್ಷಾಹ, ವಿಶಾಲವಾದ ಎದೆ ಉಳ್ಳಂತವರಾಗಿದ್ದಾರೆ. ಕಮಲದಂತಹ ನಿಡಿದಾದ ಕಣ್ಣು ಉಳ್ಳವರಾಗಿದ್ದಾರೆ. ವಿಶಾಲವಾದ ಕಣ್ಣುಗಳು ಕಮಲದಂತೆ.
ಕಮಲಾಯತಾಕ್ಷಃ, ಹಾಗೆ ವಿಶಾಲವಾದ ತೋಳುಗಳು, ಬೃಹದ್ ಭುಜ, ಕಂಠ ಕಂಬು ಸಮಾನ ಕಂಠ, ಶಂಖಕ್ಕೆ ಸಮಾನವಾದಂತಹ ಶಂಖವನ್ನು ಹೋಲುವಂತಹ ಕಂಠವುಳ್ಳವರಾಗಿದ್ದಾರೆ. ತಮ್ಮ ಮುಖದಿಂದ ಸಮಸ್ತ ವೇದಗಳನ್ನ ಉಪದೇಶ ಮಾಡ್ತಾ ಇದ್ದಾರೆ. ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್, ಮುಖದಿಂದ ಎಲ್ಲ ವೇದಗಳನ್ನ ಎಲ್ಲರಿಗೂ ಕೂಡ ಉಪದೇಶ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹಾಗೆ ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ, ಅವರ ಮುಖದ ಕಾಂತಿ ಅನಂತ ಚಂದ್ರರಿಗಿಂತಲೂ ಅಧಿಕವಾದ ಕಾಂತಿ. ಬಹಳ ಅಭೂತಪೂರ್ವವಾದ ಉಪಮ. ಚಂದ್ರನ ಕಾಂತಿಯಂತೆ ಕಾಂತಿ, ಒಂದು ಚಂದ್ರ ಅಲ್ಲ, ಎರಡು ಚಂದ್ರ ಅಲ್ಲ, ಅನಂತ ಚಂದ್ರರ ಕಾಂತಿಯೇ ಅದಕ್ಕೂ ಹೆಚ್ಚಿನ ಕಾಂತಿ. ಅನಂತ ಚಂದ್ರ ಅಧಿಕ ಕಾಂತಿ, ಅಂತಹ ಕಾಂತಿ ಉಳ್ಳಂತಹ ಸನ್ಮುಖ, ಉತ್ತಮವಾದ ಮುಖವುಳ್ಳವರಾಗಿದ್ದಾರೆ ವೇದವ್ಯಾಸ ದೇವರು. ವಿಸ್ತೀರ್ಣ ವಕ್ಷ ಕಮಲಾಯತಾಕ್ಷೋ ಬೃಹದ್ಭುಜ ಕಂಬು ಸಮಾನ ಕಂಠ, ಸಮಸ್ತ ವೇದಾನ್ಮುಖತಃ ಸಮುದ್ಗಿರನ್ ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ಪ್ರಬೋಧ ಮುದ್ರಾಭಯದೋರ್ದ್ವಯಾನ್ವಿತೋ ಯಜ್ಞೋಪವೀತಿಂಜನಮೇಖಲೋಲ್ಲಸನ್, ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನೋ ಜಗದತ್ಯರೋಚತ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನ ಧಾರಣೆ ಮಾಡಿದ್ದಾರೆ. ಜ್ಞಾನ ಮತ್ತು ಅಭಯ, ತರ್ಕಾಭಯೇತಂ ಅಂತ ತಂತ್ರಸಾರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದೇ ತರ್ಕ ಮುದ್ರೆ ಅಂದ್ರೆ ಜ್ಞಾನ ಮುದ್ರೆ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ. ತರ್ಕಾಭಯೇತಂ ಅಂದ್ರು ಪ್ರಬೋಧ ಮುದ್ರಾಭಯದೋರ್ದ್ವಯಾನ್ವಿತ ಅಂದ್ರು ಒಂದೇ. ಜ್ಞಾನ ಮುದ್ರೆ ಮತ್ತು ಅಭಯ ಮುದ್ರೆಗಳನ್ನ ತೋರುವಂತಹ ಎರಡು ಕೈಗಳುಳ್ಳವರಾಗಿದ್ದಾರೆ. ಯಜ್ಞೋಪವೀತಿಂಜನ ಮೇಖಲೋಲ್ಲಸನ್, ಯಜ್ಞೋಪವೀತ ಮತ್ತು ಕೃಷ್ಣಾಜಿನ ಮತ್ತು ಮುಂಜಿ ಅದರಿಂದ ಶೋಭಿಸ್ತಾ ಇದ್ದಾರೆ. ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನ, ತಮ್ಮ ಕಣ್ಣಿನ ನೋಟದಿಂದಲೇನೆ, ದೃಶ ಅಂದ್ರೆ ಕಣ್ಣಿನ ನೋಟ, ಕೇವಲ ಕಣ್ಣಿನ ನೋಟದಿಂದಲೇನೆ ಮಹಾ ಅಜ್ಞಾನ ಎಂಬಂತಹ ಹಾವಿನ ಕಡಿತಕ್ಕೆ ತುತ್ತಾದ ಇಡೀ ಜಗತ್ತನ್ನೇ ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ. ಅಜ್ಞಾನ ಎಂಬ ಹಾವೇನಿದೆ, ಆ ಹಾವಿನಿಂದ ಕಡಿಸ್ಕೊಂಡವರು ನಾವೆಲ್ಲ. ಅಂತಹ ಅಜ್ಞಾನ ಎಂಬ ಹಾವಿನಿಂದ ಕಡಿಸ್ಕೊಂಡಂತವರಿಗೆ ಕೇವಲ ತಮ್ಮ ದೃಷ್ಟಿಯಿಂದಲೇನೆ ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ ವೇದವ್ಯಾಸ ದೇವರು. ಇಂತಹ ವೇದವ್ಯಾಸ ದೇವರು ಜಗತ್ತನ್ನೇ ಮೀರಿಸುವಂತಹ ಪ್ರಕಾಶದಿಂದ ಬೆಳಗುತ್ತಾ ಇದ್ದಾರೆ. ಪ್ರಬೋಧ ಮುದ್ರಾಭಯದೋರ್ದ್ವಯಾನ್ವಿತೋ ಯಜ್ಞೋಪವೀತಿಂಜನಮೇಖಲೋಲ್ಲಸನ್, ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನೋ ಜಗದತ್ಯರೋಚತ. ಸಲೋಕಧರ್ಮಾಭಿರಿರಕ್ಷಯಾ ಪಿತುಃ ದ್ವಿಜತ್ವಮಾಪ್ಯಾಶು ಪಿತುರ್ದದೌ ನಿಜಂ, ಜ್ಞಾನಂ ತಯೋಃ ಸಂಸೃತಿಮಾತ್ರತಃ ಸದಾ ಪ್ರತ್ಯಕ್ಷ ಭಾವಂ ವರಮಾತ್ಮನೋ ದದೌ. ವೇದವ್ಯಾಸ ದೇವರು ಲೋಕದ ಮರ್ಯಾದೆಯನ್ನ ಕಾಪಾಡಲಿಕ್ಕೋಸ್ಕರ, ಲೋಕದಲ್ಲಿ ಒಂದು ನಿಯಮ ಇದೆ, ಆ ನಿಯಮವನ್ನ ತಾವು ಕೂಡ ಅನುಸರಣೆ ಮಾಡಬೇಕು ಅನ್ನೋ ಒಂದು ಆ ಲೋಕ ಮರ್ಯಾದ ಕಾಪಾಡಲಿಕ್ಕೋಸ್ಕರ ಇಚ್ಛೆಯಿಂದಲೇನೆ ತಕ್ಷಣವೇ, ಅಂದ್ರೆ ಅವತಾರವಾದ ತಕ್ಷಣವೇ ಉಪನಯನ ಸಂಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಅವತಾರವಾದ ತಕ್ಷಣ ದ್ವಿಜತ್ವಂ ಆಪ್ಯ, ದ್ವಿಜತ್ವಂ ಅಂದ್ರೆ ಉಪನಯನ ಸಂಸ್ಕಾರ.
ಉಪನಯನ ಸಂಸ್ಕಾರವನ್ನ ಮಾಡಿದ್ದಾರೆ ತನ್ನ ತಂದೆಯಾಗಿರ್ತಕ್ಕಂತಹ ಪರಾಶರ ಋಷಿಗಳು. ಉಪನಯನ ಸಂಸ್ಕಾರವನ್ನ ಪಡೆದು ತಂದೆಗೆ ತನ್ನ ಜ್ಞಾನವನ್ನ ಉಪದೇಶ ಮಾಡಿದ್ದಾರೆ. ಉಪನಯನವನ್ನ ಮಾಡಿ ತಂದೆಯಾದವನು ಮಗನಿಗೆ ಜ್ಞಾನವನ್ನ ಉಪದೇಶ ಮಾಡ್ತಾರೆ ಯಾವಾಗಲೂ, ಅದು ಪದ್ಧತಿ. ಆದರೆ ಉಪನಯನವನ್ನ ಮಾಡಿದಂತಹ ತಂದೆಗೇನೆ ವೇದವ್ಯಾಸ ದೇವರು ಜ್ಞಾನವನ್ನ ಉಪದೇಶ ಮಾಡಿದ್ದಾರೆ. ತಂದೆಗೂ ತಾಯಿಗೂ ಇಬ್ಬರಿಗೂ ಕೂಡ ಒಂದು ವರವನ್ನ ಕೊಡ್ತಾರೆ. ಪ್ರತ್ಯಕ್ಷ ಭಾವಂ ವರಂ ಅಂತ. ಪ್ರತ್ಯಕ್ಷ ಭಾವ ಎಂಬಂತಹ ಒಂದು ವರ ಅಂದ್ರೆ ತಾನು ಯಾವಾಗ ಸ್ಮರಣೆ ಮಾಡಿಕೊಳ್ತಾರೋ ಕೂಡಲೇ ಪ್ರತ್ಯಕ್ಷವಾಗುವಂತಹ ಒಂದು ವರ. ತಂದೆ ತಾಯಿಗಳಿಬ್ಬರೂ ಕೂಡ, ಪರಾಶರ ಋಷಿಗಳು ಮತ್ತು ಸತ್ಯವತಿ ದೇವಿ ಇಬ್ರು ಯಾವಾಗ ಮಗನನ್ನ ಸ್ಮರಣೆ ಮಾಡ್ಕೊಳ್ತಾರೋ ತಕ್ಷಣದಲ್ಲಿ ಮಗ ವೇದವ್ಯಾಸ ದೇವರು ಎದುರಿಗೆ ಬಂದು ನಿಲ್ತಾರೆ. ಅಂತಹ ಒಂದು ವರವನ್ನ ಕೊಟ್ಟಿದ್ದಾರೆ. ನೀವು ಯಾವಾಗ ಸ್ಮರಣೆ ಮಾಡ್ಕೊಳ್ತೀರೋ ಆವಾಗ ನಾನು ಬಂದು ಎದುರಿಗೆ ನಿಲ್ತೇನೆ, ಪ್ರತ್ಯಕ್ಷನಾಗ್ತೇನೆ ಅಂತನ್ನೋ ಒಂದು ವರವನ್ನ ತಂದೆ ತಾಯಿಗಳಿಗೆ ಇಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ. ಸಲೋಕ ಧರ್ಮಾಭಿರಿರಕ್ಷಯಾ ಪಿತುಃ ದ್ವಿಜತ್ವಮಾಪ್ಯಾಶು ಪಿತುರ್ದದೌ ನಿಜಂ ಜ್ಞಾನಂ ತಯೋಃ ಸಂಸೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವಂ ವರಮಾತ್ಮನೋ ದದೌ ದ್ವೈಪಾಯನಸ್ಸೋಥ ಜಗಾಮ ಮೇರುಂ ಚತುರ್ಮುಖಾದ್ಯೈರನುಗಮ್ಯಮಾನಃ ಉದ್ಧೃತ್ಯ ವೇದಾನ್ ಅಖಿಲಾನ್ ಸುರೇಭ್ಯೋ ದದೌ ಮುನಿಭ್ಯಶ್ಚ ಯಥಾದಿ ಸೃಷ್ಟೌ. ಹೀಗೆ ತಂದೆ ತಾಯಿಗಳಿಗೆ ವರವನ್ನು ಕೊಟ್ಟು ಹೊರಟು ಬಿಡ್ತಾರೆ ವೇದವ್ಯಾಸ ದೇವರು. ಅವತಾರವಾದ ತಕ್ಷಣದಲ್ಲೇ ತಂದೆಯಿಂದ ಉಪನಯನ ಸಂಸ್ಕಾರವನ್ನ ಮಾಡಿಸಿ ತಂದೆ ತಾಯಿಗಳಿಗೆ ಇಬ್ಬರಿಗೂ ಕೂಡ ಜ್ಞಾನೋಪದೇಶವನ್ನ ಮಾಡಿ ಅವರಿಗೆ ಪ್ರತ್ಯಕ್ಷ ವರವನ್ನ ಕೊಟ್ಟು ಹೊರಟಂತಹ ವೇದವ್ಯಾಸ ದೇವರು ದ್ವೀಪದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ದ್ವೈಪಾಯನ ಅಂತ ಅವರಿಗೆ ಕರೆದಿದ್ದಾರೆ. ದ್ವೀಪದಲ್ಲಿ ಅವತಾರ ಮಾಡಿರ್ತಕ್ಕಂಥವರಾದ್ರಿಂದ ಅವರನ್ನ ದ್ವೈಪಾಯನ ಅಂತ ಕರೀತಾರೆ. ಅಂತಹ ವೇದವ್ಯಾಸ ದೇವರು ತನ್ನನ್ನ ಹಿಂಬಾಲಿಸಿಕೊಂಡು ಬಂದಂತಹ ಬ್ರಹ್ಮಾದಿ ದೇವತೆಗಳಿಗೆ, ಅವರೆಲ್ಲ ವೇದವ್ಯಾಸ ದೇವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರೆಲ್ಲರಿಂದ ಅನುಗಮ್ಯಮಾನರಾಗಿ ಮೇರು ಪರ್ವತಕ್ಕೆ ಹೋದರಂತೆ. ಮೇರು ಪರ್ವತಕ್ಕೆ ಹೋಗಿ ಅಲ್ಲಿ ಎಲ್ಲ ವೇದಗಳನ್ನು ಕೂಡ ಉದ್ಧಾರ ಮಾಡಿದ್ದಾರೆ. ಆದಿ ಸೃಷ್ಟಿಯಲ್ಲಿ ಹೇಗೋ ಹಾಗೆ ಅಂದಿದ್ದಾರೆ. ಯಥಾ ಆದಿ ಸೃಷ್ಟೌ ಅಂತ. ಆದಿ ಸೃಷ್ಟಿಯಲ್ಲಿ ಹೇಗೆ ಭಗವಂತ ವೇದಗಳನ್ನೆಲ್ಲ ಉದ್ಧಾರ ಮಾಡಿದ್ನೋ ಹಾಗೇನೆ ಇಲ್ಲಿ ಆ ವೇದಗಳೆಲ್ಲ ನಷ್ಟವಾಗಿತ್ತು. ಅಂತಹ ವೇದಗಳನ್ನ ಪುನಃ ಮತ್ತೊಮ್ಮೆ ಉದ್ಧಾರ ಮಾಡಿದ್ದಾರೆ. ಆದಿ ಸೃಷ್ಟಿಯಲ್ಲಿ ಹೇಗೋ ಹಾಗೆ ಆ ವೇದಗಳನ್ನ ಉದ್ಧಾರ ಮಾಡಿ ದೇವತೆಗಳಿಗೆ, ಋಷಿ ಮುನಿಗಳಿಗೆಲ್ಲ ಉಪದೇಶ ಮಾಡಿದರು. ದ್ವೈಪಾಯನ ಸೋಥ ಜಗಾಮ ಮೇರುಂ ಚತುರ್ಮುಖಾದ್ಯೈರನುಗಮ್ಯಮಾನಃ ಉದ್ಧೃತ್ಯ ವೇದಾನಖಿಲಾನ್ ಸುರೇಭ್ಯೋ ದದೌ ಮುನಿಭ್ಯಶ್ಚ ಯಥಾದಿ ಸೃಷ್ಟೌ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ ತಚ್ಚುಶ್ರುವುರ್ಬ್ರಹ್ಮಗಿರೀಶ ಮುಖ್ಯಾಃ ಸುರಾಮುನೀನಾಂ ಪ್ರವರಾಶ್ಚ ತಸ್ಮಾತ್. ಹೀಗೆ ವೇದವ್ಯಾಸ ದೇವರು ಎಲ್ಲ ಶಾಸ್ತ್ರಗಳನ್ನು ಕೂಡ ರಚನೆ ಮಾಡಿದರು. ಆ ಎಲ್ಲ ಶಾಸ್ತ್ರಗಳಿಗೂ ಕೂಡ ವಿಶೇಷವಾಗಿ ತಾತ್ಪರ್ಯವನ್ನ ನಿರ್ಣಯ ಮಾಡತಕ್ಕಂತಹ ಬ್ರಹ್ಮಸೂತ್ರವನ್ನೂ ರಚನೆ ಮಾಡಿದರು. ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ ಅಂತ. ಎಲ್ಲ ಶಾಸ್ತ್ರಗಳನ್ನೂ ನಿರ್ಣಯ ಮಾಡತಕ್ಕಂಥದ್ದು ಬ್ರಹ್ಮಸೂತ್ರಗಳು. ಅಂತಹ ಬ್ರಹ್ಮಸೂತ್ರಗಳನ್ನೂ ರಚನೆ ಮಾಡಿದರು. ಅವೆಲ್ಲವನ್ನೂ ಕೂಡ ಬ್ರಹ್ಮ, ರುದ್ರ ಮೊದಲಾದಂತಹ ಎಲ್ಲ ದೇವತೆಗಳು, ಶ್ರೇಷ್ಠರಾದಂತಹ ಋಷಿಮುನಿಗಳು ಇವರೆಲ್ಲ ವೇದವ್ಯಾಸ ದೇವರಿಂದಲೇನೆ ಶ್ರವಣ ಮಾಡಿದರು.
ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ತತ್ ಶುಶ್ರುವುರ್ಬ್ರಹ್ಮಗಿರೀಶ ಮುಖ್ಯಾಃ ಸುರಾ ಮುನೀನಾಂ ಪ್ರವರಾಶ್ಚ ತಸ್ಮಾತ್. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ. ವೇದೋತ್ತಮಂ ತಚ್ಚ ವಿಧಾತೃ ಶಂಕರ ಪ್ರಧಾನಕೈಸ್ತನ್ಮುಖತಃ ಸುರೈಃ ಶ್ರುತಂ. ಎಲ್ಲ ಶಾಸ್ತ್ರಗಳ ಅರ್ಥಗಳಿಗೂ ಕೂಡ ನಿದರ್ಶನ ರೂಪವಾಗಿ ಮಹಾಭಾರತ ಎಂಬಂತಹ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಈ ಮಹಾಭಾರತ ವೇದಕ್ಕಿಂತಲೂ ಉತ್ತಮವಾದಂತಹ ಶಾಸ್ತ್ರ. ಅದು ಎಲ್ಲ ಶಾಸ್ತ್ರಾರ್ಥಗಳನ್ನು ನಿರ್ಣಯ ಮಾಡಿಕೊಡ್ತದೆ, ನಿದರ್ಶನ ರೂಪವಾಗಿದೆ. ಸಕಲ ಶಾಸ್ತ್ರಾರ್ಥ ನಿದರ್ಶನಾತ್ಮಕವಾದದ್ದು ಈ ಮಹಾಭಾರತ. ವೇದೋತ್ತಮಂ, ವೇದಕ್ಕಿಂತಲೂ ಉತ್ತಮವಾದದ್ದು. ಅಂತಹ ಉತ್ತಮವಾದ ಗ್ರಂಥ ಶ್ರೀಮನ್ ಮಹಾಭಾರತ. ಅಂತಹ ಮಹಾಭಾರತ ಎಂಬಂತಹ ಗ್ರಂಥವನ್ನ ಶ್ರೀ ವೇದವ್ಯಾಸದೇವರು ರಚನೆ ಮಾಡಿದರು. ಅದನ್ನೂ ಕೂಡ ಬ್ರಹ್ಮ, ರುದ್ರ ಮೊದಲಾದ ಎಲ್ಲ ದೇವತೆಗಳು ವೇದವ್ಯಾಸದೇವರ ಮುಖದಿಂದಲೇ ಶ್ರವಣ ಮಾಡಿದ್ದಾರೆ. ಇಲ್ಲಿ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಅಂತ ಇದೆ. ಎಲ್ಲ ಶಾಸ್ತ್ರಗಳ ಅರ್ಥವನ್ನ ನಿದರ್ಶನ ಮಾಡಿ ತೋರಿಸ್ತದೆ. ಅಂದ್ರೆ ನೀವು ಬೇರೆ ಎಲ್ಲ ಶಾಸ್ತ್ರಗಳಿಗೆ ಮಹಾಭಾರತವನ್ನ ಇಟ್ಟುಕೊಂಡು ಅದರಲ್ಲಿ ಏನು ಬಂದಿದೆಯೋ ಅದಕ್ಕೆ ತಕ್ಕಂತೆ ಉಳಿದ ಎಲ್ಲ ಶಾಸ್ತ್ರಗಳಿಗೆ ಅರ್ಥವನ್ನ ನೀವು ಮಾಡಬೇಕು. ಅದಕ್ಕೇನೆ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನ ಅಂದಿದ್ದಾರೆ, ದೃಷ್ಟಾಂತ. ಉಳಿದ ಎಲ್ಲ ಶಾಸ್ತ್ರಗಳಿಗೆ ದೃಷ್ಟಾಂತವಾಗಿ ಮಹಾಭಾರತ. ಈಗ ಉದಾಹರಣೆಗೆ ರಾಜಸೂಯ ಯಾಗದಲ್ಲಿ ಶ್ರೀ ಕೃಷ್ಣನಿಗೆ ಅಗ್ರಪೂಜೆಯನ್ನ ಮಾಡಿದರು. ಇದು ಮಹಾಭಾರತದಲ್ಲಿ ಬಂದಿರತಕ್ಕಂತಹ ವಿಷಯ. ಇದರಿಂದ ಏನು ಗೊತ್ತಾಗ್ತದೆ? ಹರಿಸರ್ವೋತ್ತಮತ್ವಕ್ಕೆ ಇದು ನಿದರ್ಶನ ಅಂತ ತಿಳ್ಕೊಳ್ಬೇಕು. ಶ್ರೀಕೃಷ್ಣನಿಗೇನೆ ಅಗ್ರಪೂಜೆ ಮಾಡಿದ್ಯಾಕೆ? ಅವನೇ ಸರ್ವೋತ್ತಮ. ಹೀಗೆ ಎಲ್ಲ ಗ್ರಂಥಗಳ, ಎಲ್ಲ ಶಾಸ್ತ್ರಗಳ ನಿದರ್ಶನ ರೂಪವಾದದ್ದು ಮಹಾಭಾರತ. ಅಂದ್ರೆ ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅಗ್ರಪೂಜೆ ಮಾಡಿದ್ದು ಹರಿಸರ್ವೋತ್ತಮತ್ವಕ್ಕೆ ನಿದರ್ಶನ. ಇದು ಎಲ್ಲ ಶಾಸ್ತ್ರದಲ್ಲಿಯೂ ಕೂಡ ಇದಕ್ಕೆ ತಕ್ಕಂತೆನೆ ನೀವು ಅರ್ಥ ಮಾಡಬೇಕು. ಹರಿಸರ್ವೋತ್ತಮತ್ವಕ್ಕೆ ವಿರೋಧ ಬರದೇ ಇರುವಂತೆ ಉಳಿದ ಶಾಸ್ತ್ರಗಳಿಗೆ ಇದು ನಿದರ್ಶನ. ಇದು ಹಾಗೆ ವಾಯುಜೀವೋತ್ತಮತ್ವಕ್ಕೂ ಕೂಡ ಮಹಾಭಾರತ ನಿದರ್ಶನವಾಗಿದೆ. ಭೀಮಸೇನ ದೇವರಾಗಿ ವಾಯುದೇವರು ಅವತಾರ ಮಾಡಿದಾಗ ಬಾಲ ಲೀಲೆಯಿಂದಲೇನೆ ಆರಂಭ ಮಾಡಿ ಎಲ್ಲ ಕಾರ್ಯಗಳಲ್ಲಿ ಹೆಚ್ಚಿನ ಬಲ, ಬೇರೆ ಯಾರಲ್ಲೂ ಇಲ್ಲದೆ ಇರತಕ್ಕಂತಹ ಬಲವನ್ನ ಪ್ರದರ್ಶನ ಮಾಡಿದವರು ಭೀಮಸೇನ ದೇವರು. ವಿಷವನ್ನ ಭಕ್ಷಣ ಮಾಡಿಸಿದ್ರು, ಹಾವಿನಿಂದ ಕಚ್ಚಿಸಿದ್ರು, ಆಮೇಲೆ ಅರಗಿನ ಮನೆ, ಹೀಗೆ ಬೇಕಾದಷ್ಟು ರೀತಿಯಲ್ಲಿ ಅವರಿಗೆ ಪ್ರಾಣವನ್ನ ಕಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದರೂ ಕೂಡ ಅದ್ಯಾವುದರಿಂದಲೂ ಅವರಿಗೆ ಮರಣ ಬರಲಿಲ್ಲ. ಅರಗಿನ ಮನೆಯಿಂದ ಕುಂತಿದೇವಿಯನ್ನ, ಯುಧಿಷ್ಠಿರಾದಿಗಳನ್ನೆಲ್ಲರನ್ನೂ ಹೊತ್ತುಕೊಂಡು ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಹೋದ್ರು. ಇಂತಹ ಅದ್ಭುತವಾದ ಕಾರ್ಯಗಳು. ಇದನ್ನೆಲ್ಲ ನೋಡಿದರೆ ವಾಯು ಜೀವೋತ್ತಮತ್ವ, ಜರಾಸಂಧ ಮೊದಲಾದಂಥವರ ಸಂಹಾರ, ಅವರನ್ನ ಬೇರೆ ಇನ್ಯಾರಿಗೂ ಕೊಲ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅಂತಹ ಜರಾಸಂಧಾದಿಗಳನ್ನ ಸಂಹಾರ ಮಾಡಿದ್ದು ಇದೆಲ್ಲವೂ ಕೂಡ ವಾಯು ಜೀವೋತ್ತಮತ್ವಕ್ಕೆ ನಿದರ್ಶನ ಅಂತ. ಹೀಗೆ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಮಹಾಭಾರತಂ ಅಂತ. ಎಲ್ಲ ಶಾಸ್ತ್ರಾರ್ಥ ನಿದರ್ಶನಾತ್ಮಕವಾದದ್ದು ಅನ್ಲಿಕ್ಕೆ ವಾದಿರಾಜ ಸ್ವಾಮಿಗಳು ಇದನ್ನ ವ್ಯಾಖ್ಯಾನ ಮಾಡಿ ತೋರಿಸ್ತಾ ಇದ್ದಾರೆ. ಅಂತಹ ಉತ್ತಮವಾದ ಗ್ರಂಥ ಶ್ರೀಮನ್ ಮಹಾಭಾರತ. ಅಂತಹ ಗ್ರಂಥವನ್ನ ರಚನೆ ಮಾಡಿ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶವನ್ನ ಮಾಡಿದರು. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ. ವೇದೋತ್ತಮಂ ತಚ್ಚ ವಿಧಾತೃ ಶಂಕರ ಪ್ರಧಾನಕೈಸ್ತನ್ಮುಖತಃ ಸುರೈಃ ಶ್ರುತಂ. ಅಥೋ ಗಿರೀಶಾದಿ ಮನೋನುಷಾಯಿ
ಕಲಿರ್ಮಮಾರಾಶು ಸುವಾಂಗ್ಮಯೈಃ ನಿಕೃತ್ತ ಶೀರ್ಷೋ ಭಗವನ್ ಮುಖೇರಿತೈಃ ಸುರಾಶ್ಚ ಸಜ್ಞಾನ ಸುಧಾರಸಂ ಪಪುಃ. ಹೀಗೆ ವೇದವ್ಯಾಸದೇವರು ಎಲ್ಲ ಜಗತ್ತಿಗೆ ಜ್ಞಾನೋಪದೇಶವನ್ನ ಮಾಡಿದ್ರಿಂದ ಏನಾಯ್ತು ಅಂದ್ರೆ, ಈ ಭಗವಂತನ ಮುಖದಿಂದ ಹೊರಹೊಮ್ಮಿರ್ತಕ್ಕಂತಹ ಒಳ್ಳೆಯ ವಾಂಗ್ಮಯ ರೂಪವಾದ ಬಾಣ, ಅಂತಹ ಬಾಣಗಳಿಂದ ರುದ್ರಾದಿ ದೇವತೆಗಳ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಕಲಿ, ಆ ಕಲಿ ಈ ಬಾಣದಿಂದ, ಒಳ್ಳೆ ವಾಂಗ್ಮಯ ಬಾಣ, ಮಾತು ಎಂಬಂತಹ ಬಾಣಗಳಿಂದ ಶಿರಚ್ಛೇದಗೊಂಡು ಮರಣವನ್ನ ಹೊಂದಿಬಿಟ್ಟ. ಕೂಡಲೇ ಅವರ ಮನಸ್ಸಿನಲ್ಲೇ ಮನೆ ಮಾಡಿಕೊಂಡು ಕೂತಿದ್ದ ಅವನು ಕಲಿ. ರುದ್ರಾದಿ ದೇವತೆಗಳ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡು ಕೂತಂತಹ ಕಲಿಯನ್ನ ಈ ವೇದವ್ಯಾಸ ದೇವರು ತಮ್ಮ ವಾಂಗ್ಮಯವಾದ ಬಾಣದಿಂದ ಅವನನ್ನ ಸಂಹಾರ ಮಾಡಿದ್ದಾರೆ, ಅವನ ಶಿರಚ್ಛೇದ ಮಾಡಿದ್ದಾರೆ. ನಿಕೃತ್ತ ಶೀರ್ಷಃ ಅಂದಿದ್ದಾರೆ. ಗಿರೀಶಾದಿ ಮನೋನುಶಾಯಿ ಎಂದಿದ್ದಾರೆ. ಗಿರೀಶ ಮೊದಲಾದಂತವರ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದ್ದ ಅಂತ. ಅಂದ್ರೆ ಗಿರೀಶನಿಂದ ಪ್ರಾರಂಭ ಮಾಡಿಕೊಂಡು ಉಳಿದ ಎಲ್ಲ ಜೀವರಾಶಿಗಳ ಒಳಗೆ ಇದ್ದ. ಅದಕ್ಕಿಂತ ಮೇಲೆ ಇರುವಂತಹ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರಲ್ಲಿ ಅವನು ಇರಲಿಲ್ಲ ಕಲಿ. ಅದಕ್ಕೆ ಗಿರೀಶಾದಿ ಎಂದಿದ್ದಾರೆ. ಗಿರೀಶನಿಂದ ಆರಂಭ ಮಾಡಿಕೊಂಡು ಉಳಿದವರು ಯಾರಿದ್ದಾರೆ ಅವರೆಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಆ ಕಲಿಯನ್ನ ಶಿರಚ್ಛೇದ ಮಾಡಿದ್ರು ತಮ್ಮ ಮಾತುಗಳೆಂಬ ಬಾಣಗಳಿಂದ. ಆವಾಗ ದೇವತೆಗಳೆಲ್ಲ ಒಳ್ಳೆಯ ಜ್ಞಾನ ಎಂಬಂತಹ ಅಮೃತವನ್ನ, ಆ ಅಮೃತದ ರಸವನ್ನ ಪಾನ ಮಾಡಿದರು. ಅಥೋ ಗಿರೀಶಾದಿ ಮನೋನುಶಾಯಿ ಕಲಿರ್ಮಮಾರಾಶು ಸುವಾಂಗ್ಮಯೈಃ ನಿಕೃತ್ತ ಶೀರ್ಷೋ ಭಗವನ್ ಮುಖೇರಿತೈಃ ಸುರಾಶ್ಚ ಸಜ್ಞಾನ ಸುಧಾರಸಂ ಪಪುಃ. ಅಥೋ ಮನುಷ್ಯೇಷು ತಥಾ ಸುರೇಷು ರೂಪಾಂತರೈ ಕಲಿರೇವಾವಶಿಷ್ಟಃ ತತೋ ಮನುಷ್ಯೇಷು ಚ ಸತ್ಸು ಸಂಸ್ಥಿತೋ ವಿನಾಶ್ಯ ಇತ್ಯೇವ ಹರಿರ್ವ್ಯಚಿಂತಯತ್. ಹೀಗೆ ರುದ್ರಾದಿ ದೇವತೆಗಳಲ್ಲಿ ಇರುವಂತಹ ಕಲಿಯನ್ನ ಸಂಹಾರ ಮಾಡಿಬಿಟ್ರು ವೇದವ್ಯಾಸದೇವರು. ಆದರೆ ಆ ಕಲಿ ಮನುಷ್ಯರಲ್ಲಿ ಮತ್ತು ಅಸುರರಲ್ಲಿ ಬೇರೆ ಬೇರೆ ರೂಪಗಳಿಂದ ಹೋಗಿ ಕೂತು ಬಿಟ್ಟ, ಸಾಯದೆ ಹಾಗೆ ಉಳಿದು ಬಿಟ್ಟ. ಮೊದಲು ದೇವತೆಗಳ ಮನಸ್ಸಿನ ಒಳಗೇನೆ ಮನೆ ಮಾಡ್ಕೊಂಡೇನು ಕೂತಿದ್ದ, ಅಂತಹ ದೇವತೆಗಳ ಮನಸ್ಸಿನ ಒಳಗೆ ಮನೆ ಮಾಡಿಕೊಂಡು ಕೂತಂತಹ ಆ ಕಲಿಯನ್ನ ಸಂಹಾರ ಮಾಡಿದ್ರು. ಆದ್ರೆ ಮನುಷ್ಯರ ಒಳಗೆ ಮತ್ತು ಅಸುರರ ಒಳಗೆ ಮಾತ್ರ ಅನೇಕ ರೂಪಗಳಿಂದ ಹೋಗಿ ಕೂತು ಬಿಟ್ಟಿದ್ದಾನೆ. ಅಲ್ಲಿ ಸಾಯದೆ ಇನ್ನೂ ಹಾಗೆ ಉಳ್ಕೊಂಡಿದ್ದಾನೆ. ಆದ್ರಿಂದ ವೇದವ್ಯಾಸ ದೇವರು ಆಲೋಚನೆಯನ್ನ ಮಾಡಿದ್ರಂತೆ, ಮನುಷ್ಯೋತ್ತಮರೇನಿದ್ದಾರೆ, ಎಲ್ಲಾ ಮನುಷ್ಯರಲ್ಲ, ಉತ್ತಮ ಮನುಷ್ಯರು, ಸಾತ್ವಿಕರಾದಂತಹ ಉತ್ತಮರು ಮನುಷ್ಯರೇನಿದ್ದಾರೆ ಅವರಲ್ಲಿ ಇರುವ ಕಲಿಯನ್ನ ನಾಶ ಮಾಡಬೇಕು ಅಂತ ವೇದವ್ಯಾಸ ದೇವರು ಆಲೋಚನೆಯನ್ನ ಮಾಡಿದರು ಅಂತ. ಮೂರು ರೀತಿ ಜನ ಇದ್ದಾರೆ: ಸಾತ್ವಿಕರು, ರಾಜಸರು, ತಾಮಸರು. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾರು. ದೇವತೆಗಳು, ಮುನಿಗಳು ಅವರೆಲ್ಲ ಸಾಕ್ಷಾತ್ ವೇದವ್ಯಾಸ ದೇವರ ಮುಖದಿಂದಲೇ ಶ್ರವಣವನ್ನ ಮಾಡಿದರು. ಮಾಡಿ ಅವರಲ್ಲಿ ಇರ್ತಕ್ಕಂತಹ ಅಜ್ಞಾನ, ಮಿಥ್ಯಾಜ್ಞಾನ ಮೊದಲಾದ ರೂಪದಿಂದ ಏನು ಕಲಿ ಇದ್ದ ಅವನನ್ನ ಶಿರಚ್ಛೇದ ಮಾಡಿಕೊಂಡು ಬಿಟ್ರು, ನಾಶ ಮಾಡಿಕೊಂಡ್ರು. ಆದರೂ ಮನುಷ್ಯರು ಮತ್ತು ಅಸುರರು ಹಾಗೆ ಮಾಡ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ಮನುಷ್ಯರಿಗೆ ಮತ್ತು ಅಸುರರಿಗೆ ಸಾಕ್ಷಾತ್ ವೇದವ್ಯಾಸ ದೇವರ ಮುಖದಿಂದ ಶಾಸ್ತ್ರವನ್ನ ಶ್ರವಣ ಮಾಡುವ ಸಾಮರ್ಥ್ಯ ಇಲ್ಲ, ಅಂಥ ಯೋಗ್ಯತೆ ಅವರಿಗಿಲ್ಲ. ಅದರಲ್ಲೂ ನಿತ್ಯ ಸಂಸಾರಿಗಳು, ತಮೋಯೋಗ್ಯ ಜೀವರು ಇದ್ದಾರಲ್ಲ, ಅವರಂತೂ ಮಿಥ್ಯಾಜ್ಞಾನಕ್ಕೆ ಯೋಗ್ಯರು.
ಮನುಷ್ಯೋತ್ತಮರೇನಿದ್ದಾರೆ ಅವರು ಮಾತ್ರ ತತ್ವಜ್ಞಾನಕ್ಕೆ ಯೋಗ್ಯರು. ಹಾಗಾಗಿ ಮನುಷ್ಯೋತ್ತಮರೇನಿದ್ದಾರೆ ಅವರಲ್ಲಿ ಇರುವಂತಹ ಕಲಿಯನ್ನ ನಾಶ ಮಾಡಬೇಕು ಅಂತ ವೇದವ್ಯಾಸ ದೇವರು ಆಲೋಚನೆಯನ್ನು ಮಾಡಿದ್ರು ಅಂತ ಇಟ್ಟುಕೊಳ್ಬೇಕು. ಅಥೋ ಮನುಷ್ಯೇಷು ತಥಾ ಸುರೇಷು ರೂಪಾಂತರೈಕಲಿರೇವಾವಶಿಷ್ಟಃ ತಥೋ ಮನುಷ್ಯೇಷು ಚ ಸತ್ಸು ಸಂಸ್ಥಿತೋ ವಿನಾಶ್ಯ ಇತ್ಯೇವ ಹರಿರ್ವ್ಯಚಿಂತಯತ್ ತಥೋ ನೃಣಾಂ ಕಾಲಬಲಾತ್ ಸುಮಂದಮಾಯುರ್ಮತಿಂ ಕರ್ಮ ಚ ವೀಕ್ಷ್ಯ ಕೃಷ್ಣಃ ವಿವ್ಯಾಸ ವೇದಾನ್ ಸವಿಭುಶ್ಚತುರ್ಧಾ ಚಕ್ರೇ ತಥಾ ಭಾಗವತಂ ಪುರಾಣಂ. ವೇದವ್ಯಾಸ ದೇವರು ಈ ಮನುಷ್ಯೋತ್ತಮರ ಮೇಲಿನ ಕರುಣೆಯಿಂದ ಅವರಲ್ಲಿ ಇರುವಂತಹ ಆ ಕಲಿಯನ್ನ, ಅಜ್ಞಾನವನ್ನ, ಮಿಥ್ಯಾಜ್ಞಾನವನ್ನ ನಾಶ ಮಾಡಬೇಕು ಅಂತ ಮನಸ್ಸು ಮಾಡಿ ಆ ಮನುಷ್ಯೋತ್ತಮರಿಗೆ ಕಾಲಪ್ರಭಾವದಿಂದ ಆಯುಷ್ಯವೂ ಕಡಿಮೆ, ಬುದ್ಧಿಯೂ ಕಡಿಮೆ, ಅವರು ಮಾಡುವ ಕರ್ಮಗಳ ಆಚರಣೆಯೂ ಕಡಿಮೆ, ಇದನ್ನೆಲ್ಲ ಗಮನಿಸಿ ಸರ್ವಶಕ್ತರಾದಂತಹ ವೇದವ್ಯಾಸ ದೇವರು ಏನು ಮಾಡಿದ್ರು, ಮೂಲ ವೇದಗಳನ್ನ 4 ವಿಭಾಗ ಮಾಡಿದರು. ಮೂಲ ವೇದಗಳನ್ನ ಅಧ್ಯಯನ ಮಾಡುವಷ್ಟು ಸಾಮರ್ಥ್ಯ ಮನುಷ್ಯೋತ್ತಮರಿಗೆ ಇಲ್ಲ. ಅವರ ಬುದ್ಧಿ ಕಡಿಮೆ ಇದೆ, ಅವರ ಆಯುಷ್ಯವೂ ಕಡಿಮೆ ಇದೆ. ಹಾಗಾಗಿ ಮೂಲ ವೇದವನ್ನ 4 ಭಾಗ ಮಾಡಿದ್ದಾರೆ. ವೇದಗಳನ್ನ 4 ಭಾಗ ಮಾಡಿ ವಿಭಾಗ ಮಾಡಿದ್ರು. ವೇದ ವ್ಯಾಸ, ವ್ಯಾಸ ಅಂದ್ರೆ ಭಾಗ, ವೇದಗಳನ್ನ ವ್ಯಾಸ ಮಾಡಿದ್ರು, ಭಾಗ ಮಾಡಿದ್ರು, 4 ಭಾಗ ಮಾಡಿದ್ರು. ಹಾಗೆ ವೈಷ್ಣವ ಪುರಾಣಗಳನ್ನ ರಚನೆ ಮಾಡಿದರು. ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತಹ ಪುರಾಣಗಳನ್ನ ರಚನೆ ಮಾಡಿದರು. ಹಾಗೆ ಪ್ರಧಾನವಾಗಿ ಚಕ್ರೇ ತಥಾ ಭಾಗವತಂ ಪುರಾಣಂ ಅಂತ. ಭಾಗವತಂ ಅಂತಂದ್ರೆ ವೈಷ್ಣವ ಪುರಾಣಗಳು ಅಂತ ಅರ್ಥ. ಭಗವಂತನ ಮಹಿಮೆಯನ್ನ ಕೊಂಡಾಡುವಂತಹ ಪುರಾಣಗಳು, ಅವುಗಳನ್ನು ಕೂಡ ರಚನೆ ಮಾಡಿದರು ಅಂತ. ಅಂದ್ರೆ ಮೊದಲು ವೇದ ಒಂದೇ ಇತ್ತು, ವೇದವ್ಯಾಸ ರೂಪದಿಂದ ಭಗವಂತ ಅದನ್ನ ವಿಭಾಗ ಮಾಡಿದ ಮೇಲೆ ಋಗ್ವೇದ, ಯಜುರ್ವೇದ ಅಂತ 4 ಭಾಗ ಆಯ್ತು ಅಂತ ಹಂಗೆ ತಿಳ್ಕೊಳ್ಬಾರ್ದು. ಮೂಲ ರೂಪಿಯಾದ ನಾರಾಯಣನಿಂದಲೇ ಮೂಲ ಮಹಾವೇದ ಋಕ್, ಯಜುಸ್, ಸಾಮ, ಅಥರ್ವ ಅಂತ 4 ವಿಭಾಗವಾಗೇ ಇತ್ತು. ಆ ಋಕ್, ಯಜುಸ್, ಸಾಮ, ಅಥರ್ವ ಅಂತನ್ನೋ ವಿಭಕ್ತವಾದ 4 ವೇದಗಳೇನಿದ್ದು ಅದರಿಂದಲೇನೆ ಕ್ರಮವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ಉಪವೇದಗಳನ್ನ ಬೇರ್ಪಡಿಸಿ ತೆಗೆದುಕೊಟ್ಟವರು ವೇದವ್ಯಾಸದೇವರು. ಹಾಗಿಟ್ಟುಕೊಳ್ಬೇಕು. ಮೊದಲೇ ವಿಭಕ್ತವಾದ ವೇದವನ್ನ ಮತ್ತೆ ವಿಭಾಗ ಮಾಡಿದ್ರು ಅಂತ. ವಿಭಾಗ ಮಾಡೋದು ಅಂತಂದ್ರೆ ಅದನ್ನ ಋಗ್ವೇದದಿಂದ ಋಗ್ವೇದವನ್ನ, ಯಜುರ್ವೇದದಿಂದ ಯಜುರ್ವೇದವನ್ನ, ಸಾಮವೇದದಿಂದ ಸಾಮವೇದವನ್ನ, ಅಥರ್ವಣ ವೇದದಿಂದ ಅಥರ್ವಣ ವೇದವನ್ನ ಮಾಡಿದ್ರು ಅಂತ ಹಾಗೆ ತಿಳ್ಕೊಳ್ಬೇಕು. ಅಂದ್ರೆ ಜಾಸ್ತಿ ಇತ್ತು ಅಂದ್ರೆ ವೇದ ಅಂತ ಹೇಳ್ತಾರಲ್ಲ, ಜಾಸ್ತಿ ಸ್ವಲ್ಪ ಪ್ರಮಾಣ ಋಗ್ವೇದ ತುಂಬಾ ಇದ್ದಿದ್ದನ್ನ ಸ್ವಲ್ಪ ಭಾಗ ಮಾಡಿ ನಮಗೆ ಅರ್ಥವಾಗುವ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಅದನ್ನ ಮಾಡಿಕೊಟ್ರು. ಅದಕ್ಕೊಂದು ಬೇರೆ ಪ್ರಮಾಣ ಒಂದಿದೆ. ಮುಂದೆ ಬರುತ್ತೆ, ಅವಾಗ ಹೇಳ್ತೇನೆ. ರುಚಾಂ ಇಲ್ಲೇ ಬರುತ್ತೆ ಅಂತ ಅನ್ಸುತ್ತೆ ಮುಂದೆ. ರುಚಾಂ ಮುಂದೆ ಬರುತ್ತೆ, ನೋಡೋಣ. ಅದು ಸಿಗ್ತಾ ಇಲ್ಲ, ಆ ವಾಕ್ಯ ಸಿಗ್ತಾ ಇಲ್ಲ.
ಋಗ್ವೇದದಿಂದ ಋಗ್ವೇದವನ್ನ, ಯಜುರ್ವೇದದಿಂದ ಯಜುರ್ವೇದವನ್ನ ಅಂತ ಹೇಳ್ತಕ್ಕಂತ ಒಂದು ವಾಕ್ಯ ಇದೆ. ಇದೇ ರೀತಿ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಈ ರೀತಿನೇ ತಿಳ್ಕೊಬೇಕು. ಅಂದ್ರೆ ಜಾಸ್ತಿ ಇದ್ದಿದ್ದನ್ನು ಹೌದೌದು, ಅದೇ ಅರ್ಥ. ಹೌದು. ಮೊದಲೇ ಮೂಲ ರೂಪಿಯಾದ ನಾರಾಯಣನಿಂದಲೇ ಮೊದಲು ವಿಭಕ್ತವಾಗಿತ್ತು. ವಿಭಕ್ತವಾದ ವೇದವನ್ನೇ ಮತ್ತೆ ವಿಭಾಗ ಮಾಡೋದು ಅಂದ್ರೆ ಹಾಗೆ. ಸಿಗ್ತಾ ಇಲ್ಲ. ಎಲ್ಲಿವರೆಗೂ ಆಯ್ತು? ಯಾವ್ದೀಗ ಶ್ಲೋಕ ಆಗಿದ್ದು? ತಥೋ ನೃಣಾಂ ಕಾಲಬಲಾತ್ ಸುಮಂದಮಾಯುರ್ಮತಿಂ ಕರ್ಮ ಚ ವೀಕ್ಷ ಕೃಷ್ಣಃ ವಿವ್ಯಾಸ ವೇದಾನ್ ಸ ವಿಭುಶ್ಚತುರ್ಧಾ ಚಕ್ರೇ ತಥಾ ಭಾಗವತಂ ಪುರಾಣಂ. ಯೇ ಯೇ ಚ ಸಂತಸ್ತಮಸಾನುವಿಷ್ಟಾಂ ಸ್ತಾನ್ ಸುವಾಕ್ಯೈಸ್ತಮಸೋ ವಿಮುಂಚಯನ್ ಚಚಾರ ಲೋಕಾನ್ ಸಪಥಿ ಪ್ರಯಾಂತಂ ಕೀಟಂ ವ್ಯಪಶ್ಯತ್ತಮುವಾಚ ಕೃಷ್ಣಃ. ಹೀಗೆ ಯಾವ ಯಾವ ಸಜ್ಜನರು ಅಜ್ಞಾನಾವೇಶಕ್ಕೆ ಒಳಗಾಗಿದ್ರೋ ಅವರೆಲ್ಲರನ್ನೂ ಕೂಡ ಒಳ್ಳೊಳ್ಳೆ ಉಪದೇಶಗಳಿಂದ ವೇದವ್ಯಾಸ ದೇವರು ಅವರಲ್ಲಿರುವಂತಹ ಅಜ್ಞಾನವನ್ನು ನಾಶ ಮಾಡಿದರು. ಹೀಗೆ ಎಲ್ಲ ಲೋಕಗಳಿಗೆ ಸಂಚಾರ ಮಾಡಿ 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 ಎಲ್ಲಾ ಸಜ್ಜನರನ್ನು ಹುಡುಕಿ ಆ ಸಜ್ಜನರಲ್ಲಿರುವಂತಹ ಅಜ್ಞಾನವನ್ನೆಲ್ಲ ಕಳೆದು ಹಾಕಿದರು. ಮಹಾ ಕರುಣಾಮಯಿಗಳಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಚಚಾರ ಲೋಕಾನಂದಿದ್ದಾರೆ. ಲೋಕ ಸಂಚಾರ ಮಾಡಿದರು. ಲೋಕ ಸಂಚಾರ ಮಾಡಿ ಯಾವ ಯಾವ ಮನುಷ್ಯರು ಅಜ್ಞಾನಕ್ಕೊಳಗಾಗಿದ್ರೋ ಸಜ್ಜನರು, ಮನುಷ್ಯೋತ್ತಮರು, ಅವರೆಲ್ಲರ ಅಜ್ಞಾನವನ್ನು ಕೂಡ ಒಳ್ಳೊಳ್ಳೆ ಮಾತುಗಳಿಂದ ಸುವಾಕ್ಯೈಹಿ ಎಂದಿದ್ದಾರೆ. ಒಳ್ಳೆ ಉಪದೇಶಗಳಿಂದ ತಮಸೋ ವಿಮುಂಚನ್ ಅವರೆಲ್ಲರ ಅಜ್ಞಾನವನ್ನ ನಾಶ ಮಾಡ್ತಾ ಸಂಚಾರ ಮಾಡಿದ್ದಾರೆ. ಹೀಗೆ ಸಂಚಾರವನ್ನ ಮಾಡ್ತಾ ಇರುವಾಗ ಒಂದು ಘಟನೆ ನಡೀತು. ವೇದವ್ಯಾಸ ದೇವರ ಒಂದು ಅದ್ಭುತವಾದ ಮಹಿಮೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪಥಿ ಪ್ರಯಾಂತಂ ಕೀಟಂ ವ್ಯಪಶ್ಯತೆ. ಒಂದು ಕೀಟವನ್ನ ನೋಡಿದ್ದಾರೆ. ದಾರಿಯಲ್ಲಿ ಓಡಾಡ್ತಾ ಇರತಕ್ಕಂತಹ ಒಂದು ಕೀಟ. ಆ ಕೀಟಕ್ಕೆ ಹೇಳಿದ್ರಂತೆ, ಭವಸ್ವರಾಜ ಕುಶರೀರಮೇತತ್ ತ್ಯಕ್ತ್ವೇತಿ ನೈಚ್ಛತ್ ತದಸೌ ತತಸ್ತಂ ಅತ್ಯಕ್ತ ದೇಹಂ ನೃಪತಿಂ ಚಕಾರ ಪುರಾ ಸ್ವಭಕ್ತಂ ವೃಷಲಂ ಸುಲುಬ್ಧಂ. ಆ ಕೀಟ ಓಡ್ತಾ ಇತ್ತು. ಅದನ್ನ ನೋಡಿ ವೇದವ್ಯಾಸ ದೇವರು ಹೇಳಿದ್ರು, ಈ ಕೆಟ್ಟ ಶರೀರವನ್ನ ಬಿಟ್ಬಿಡು, ನಿನ್ನನ್ನ ರಾಜನನ್ನಾಗಿ ಮಾಡ್ತೇನೆ ಅಂದರು. ಈ ಕೀಟ ಶರೀರ ಇದು ಕೆಟ್ಟ ಶರೀರ, ಈ ಶರೀರವನ್ನು ಬಿಡು, ನಿನ್ನನ್ನ ಮಹಾರಾಜನನ್ನಾಗಿ ಮಾಡ್ತೇನೆ ಅಂತ ವೇದವ್ಯಾಸ ದೇವರು ಆ ಕೀಟಕ್ಕೆ ಹೇಳಿದರು. ಆದರೆ ಆ ಕೀಟ ತನ್ನ ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಒಪ್ಪಲಿಲ್ಲ. ಯಾರಿಗೂ ಕೂಡ ಅವರವರ ಶರೀರದ ಮೇಲೆ ಎಷ್ಟು ಅಭಿಮಾನ ಇರ್ತದೆ, ತಮ್ಮ ಶರೀರವನ್ನು ಬಿಡ್ಲಿಕ್ಕೆ ಯಾರಿಗೂ ಆಸೆ ಅವರ ಶರೀರದ ಮೇಲೆ ಅಷ್ಟಿರ್ತದೆ, ಯಾರೂ ಒಪ್ಪೋದಿಲ್ಲ. ಈ ಕಥೆ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಬರ್ತದೆ. ಅಲ್ಲಿ ಧರ್ಮರಾಜ ಭೀಷ್ಮಾಚಾರ್ಯರ ಹತ್ರ ಕೇಳ್ತಾನೆ, ಶರೀರಧಾರಿಯಾದಂತಹ ಜೀವ ಎಷ್ಟೇ ಹೀನನಾಗಿದ್ರು, ಎಷ್ಟೇ ರೋಗಗಳು ಬರಲಿ, ಎಷ್ಟೇ ಕಷ್ಟ ಆಗಲಿ, ಏನು ತೊಂದರೆ ಇದ್ರೂ ಕೂಡ ಶರೀರ ತ್ಯಾಗ ಮಾಡ್ಲಿಕ್ಕೆ ಯಾರಿಗೂ ಮನಸ್ಸು ಬರೋದಿಲ್ಲ. ರೋಗಗಳಿಂದ ಬಳಲ್ತಾ ಇರ್ತಾರೆ, ತುಂಬಾ ದುಃಖಗಳನ್ನು ಅನುಭವಿಸ್ತಾ ಇರ್ತಾರೆ, ಆದ್ರೂ ಸಾಯಬೇಕು ಅಂತ ಯಾರಿಗೂ ಅನ್ಸಲ್ಲ. ಅಷ್ಟು ತಮ್ಮ ಶರೀರದ ಮೇಲೆ ಅಭಿಮಾನ. ಯಾಕೆ ಹೀಗೆ ಅನ್ನೋ ಪ್ರಶ್ನೆಯನ್ನ ಧರ್ಮರಾಜ ಭೀಷ್ಮಾಚಾರ್ಯ ಹತ್ರ ಕೇಳ್ತಾನ.
ಅದಕ್ಕೆ ಭೀಷ್ಮಾಚಾರ್ಯರು ಉದಾಹರಣೆಯಾಗಿ ಈ ಕೀಟದ ಕಥೆಯನ್ನ ಹೇಳ್ತಾರೆ. ಮಾರ್ಗದಲ್ಲಿ ವೇಗವಾಗಿ ಭಯದಿಂದ ಒಂದು ಕೀಟ ಓಡ್ತಾ ಇತ್ತು. ವೇದವ್ಯಾಸ ದೇವರು ಅದನ್ನ ನೋಡಿ ಯಾಕೆ ಓಡ್ತಾ ಇದ್ದಿ ಅಂದಾಗ ಆ ಕೀಟ ಹೇಳತಂತೆ, ಬಂಡಿ ನನ್ನ ಮೇಲೆ ಬಂದು ಹರಿತಾ ಇದೆ, ಅದು ಬಂದು ನನ್ನ ಮೇಲೆ ಹರಿಯದೇ ಇರಲಿ ಅಂತ ಓಡ್ತಾ ಇದ್ದೇನೆ ಅಂತ. ಅದು ಎಷ್ಟು ಅಜ್ಞಾನಿಯಾಗಿತ್ತು ಅಂದ್ರೆ ತಿಳಿಯದೆ ಆ ಬಂಡಿಯ ಚಕ್ರ ಯಾವ ಮಾರ್ಗದಲ್ಲಿ ಬರ್ತದೋ ಅದೇ ಮಾರ್ಗದಲ್ಲೇ ಓಡಿ ಹೋಗ್ತಾ ಇತ್ತು. ಸ್ವಲ್ಪ ಪಕ್ಕದಲ್ಲಿ ಸರ್ಕೊಂಡಿದ್ರು ತನ್ನ ಪಾಡಿಗೆ ತಾನು ಆ ಬಂಡಿ ಮುಂದೆ ಹೋಗ್ತಿತ್ತು. ಅದು ಆ ಬಂಡಿ ಯಾವ ಮಾರ್ಗದಲ್ಲಿ ಆ ಚಕ್ರ ಬರ್ತಾ ಇದೆ ಅದೇ ಮಾರ್ಗದಲ್ಲೇ ಓಡಿ ಹೋಗ್ತಾ ಇದೆ. ಅದು ಬಂದು ನನ್ನ ಮೇಲೆ ಬರಬಾರದು, ಹರಿಬಾರದು ಬಂಡಿ ಚಕ್ರ ಅಂತ ಓಡ್ತಾ ಇದ್ದೇನೆ ಅಂತ ಹೇಳುತ್ತೆ. ವೇದವ್ಯಾಸ ದೇವರು ಕರುಣೆಯಿಂದ ಅದಕ್ಕೆ ಹೇಳ್ತಾರೆ, ಲೇ ಕೀಟ, ಈ ಕೆಟ್ಟ ಶರೀರ ತ್ಯಾಗ ಮಾಡಿಬಿಡು, ಮುಂದೆ ನಿನ್ನನ್ನ ರಾಜಕುಮಾರನನ್ನಾಗಿ ಮಾಡ್ತೇನೆ ಅಂತ. ಆವಾಗ ಅದು ಕೀಟ ಒಪ್ಪಲಿಲ್ಲ. ಸರಿ, ಇದೇ ಶರೀರದಿಂದನೇ ನನ್ನನ್ನ ರಾಜನನ್ನಾಗಿ ಮಾಡು ಅಂತ ಕೇಳ್ತದ್ದು. ತಾನು ರಾಜ ಆಗಬೇಕು, ಆದ್ರೆ ಆ ಶರೀರ ಬಿಡ್ಲಿಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ವೇದವ್ಯಾಸ ದೇವರು ಏನ್ ಮಾಡಿದ್ರು, ಆ ಕೀಟವನ್ನೇ ರಾಜನನ್ನಾಗಿ ಮಾಡಿದ್ರಂತೆ. ಎಂಥ ಒಂದು ಅದ್ಭುತ! ಈಗ ಪ್ರಚಲಿತವಾದ ಮಹಾಭಾರತದ ಪಾಠದಲ್ಲಿ ಈ ಕೀಟ ದಾರಿಯಲ್ಲಿ ಹಾಗೇ ನಿಂತು ಬಂಡಿಯ ಚಕ್ರಕ್ಕೆ ಮೈ ಒಡ್ಡಿ ಸತ್ತು ಆಮೇಲೆ ರಾಜಕುಮಾರ ಆಯಿತು ಅಂತ ಹಾಗೆ ಬರೀತಾರೆ. ಹೀಗೆ ನಾನು ರಾಜಕುಮಾರ ಆದೆ, ಇನ್ನು ನಾನೇನ್ ಮಾಡಬೇಕು ಆಜ್ಞೆ ಮಾಡ್ರಿ ಅಂತ ಕೀಟ ಹೇಳ್ತದೆ ಅಂತ. ಆವಾಗ ವೇದವ್ಯಾಸದೇವರು ಹೇಳ್ತಾರೆ, ಅರ್ಚಿತೋಹಂ ತ್ವಯಾ ರಾಜನ್ ವಾಗ್ಭಿರದ್ಯ ಎದೃಚ್ಛಯ ಅದ್ಯತೆ ಕೀಟತಾಂ ಪ್ರಾಪ್ಯ ಸ್ಮೃತಿರ್ಜಾತ ಜುಗುಪ್ಸಿತ ತ್ರಿಯಜ್ಞೋ ಸ್ಮಜಾತೇನ ಮಮ ಚಾಭ್ಯರ್ಚನಾತ್ ತಥಾ ಇತಸ್ತ್ವಂ ರಾಜಪುತ್ರತ್ವಾತ್ ಬ್ರಾಹ್ಮಣ್ಯಂ ಸಮವಾಪ್ಸ್ಯಸಿ ಅಂತ. ಇದು ಈಗ ಇರುವಂತದ್ದು. ಈ ಕೀಟ ಜನ್ಮದಲ್ಲಿಯೂ ನೀನು ನನ್ನನ್ನ ಸ್ತೋತ್ರದಿಂದ ಆರಾಧನೆ ಮಾಡಿದ್ದಿ, ಆದ್ರಿಂದ ಈ ಜನ್ಮ ಕಳೆದ ಮೇಲೆ ಬ್ರಾಹ್ಮಣ ಜನ್ಮ ಪಡೆದು ಯಾಗಾದಿ ಸತ್ಕರ್ಮ ಮಾಡಿ ಮೋಕ್ಷವನ್ನ ಪಡಿತಿದಿ ಅಂತ ವೇದವ್ಯಾಸದೇವರು ಹೇಳೋ ಮಾತು. ಯಾಕೆಂದ್ರೆ ಸ್ವರೂಪತಃ ಬ್ರಾಹ್ಮಣನಾದವನು ಚರ್ಮ ಶರೀರದಲ್ಲಿ ಬ್ರಾಹ್ಮಣರಾಗಿಯೇ ಹುಟ್ಟಿ ಮೋಕ್ಷವನ್ನ ಪಡಿಬೇಕು. ಇದು ಲೋಕಮರ್ಯಾದೆ. ಆ ಲೋಕಮರ್ಯಾದಾ ರಕ್ಷಣೆಗೋಸ್ಕರ ವೇದವ್ಯಾಸ ದೇವರು ನೀನು ಬ್ರಾಹ್ಮಣ ಜನ್ಮವನ್ನ ಪಡಿ ಅಂತ ಅಂದ್ರು. ಹೊರತು ಅದೇ ಶರೀರದಿಂದಲೇ ಮೋಕ್ಷವನ್ನ ಕೊಡ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ. ಕೀಟ ಶರೀರದಲ್ಲೇ ರಾಜನನ್ನಾಗಿ ಮಾಡಿ ಅಘಟಿತ ಘಟನಾ ಶಕ್ತಿಯನ್ನು ತೋರಿಸಿರ್ತಕ್ಕಂಥವ್ರು ವೇದವ್ಯಾಸ ದೇವರು. ಹಾಗಾಗಿ ಅವರಿಗೆ ಅದೇ ಶರೀರದಿಂದಲೇ ಮೋಕ್ಷವನ್ನ ಕೊಡಬಹುದಾಗಿತ್ತು. ಆದರೂ ಲೋಕಮರ್ಯಾದಾ ರಕ್ಷಣೆಗೋಸ್ಕರ ನೀನು ನನ್ನ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನನ್ನಾಗಿ ಹುಟ್ಟಿಸಿ ಆಮೇಲೆ ನಾನು ನಿನಗೆ ಮೋಕ್ಷವನ್ನ ಕೊಡ್ತೇನೆ ಅಂತ ಹೇಳ್ತಾರೆ ವೇದವ್ಯಾಸದೇವರು. ಹೀಗೆ ಕೀಟದ ಕತೆ. ಆ ಶರೀರವನ್ನ ತ್ಯಾಗ ಮಾಡ್ಲಿಕ್ಕೆ ಅದು ಒಪ್ಪಲಿಲ್ಲ. ಶರೀರ ತ್ಯಾಗ ಮಾಡದೆ ಅದೇ ಕೀಟದ ಶರೀರದಿಂದಲೇ ರಾಜನನ್ನಾಗಿ ಮಾಡಿದ್ರು. ಯಾಕೆ ಅಂದ್ರೆ ಆ ಕೀಟ ಹಿಂದಿನ ಜನ್ಮದಲ್ಲಿ ತನ್ನ ಭಕ್ತನೇ ಆಗಿದ್ದ. ಆ ಭಕ್ತನಾದ ಒಬ್ಬ ಶೂದ್ರನಾಗಿದ್ದ, ಮಹಾಲೋಭಿಯಾಗಿದ್ದ. ಭವಸ್ವರಾಜ ಕುಶರೀರಮೇ ತತ್ಯಕ್ವೇತಿ ನೈಚ್ಛತ್ತದಸೌ ತತಸ್ತಂ ಅತ್ಯಕ್ತ ದೇಹಂ ನೃಪತಿಂ ಚಕಾರ ಪುರಾ ಸ್ವಭಕ್ತಂ ವೃಷಲಂ ಸುಲುಬ್ಧಂ. ನಾರಾಯಣ, ಸೊ ಇಲ್ಲಿ ಬಂದು ಬ್ರಾಹ್ಮಣನ ಇದ್ದರೆ ಸ್ವರೂಪದಲ್ಲಿ ಬ್ರಾಹ್ಮಣ ಜನ್ಮನ ತಗೊಂಡೇ ಮೋಕ್ಷ ಹೋಗ್ಬೇಕು ಅಂತ ಹೇಳಿದ್ವಿ. ಅದು ಬಂದು ಕ್ಷತ್ರಿಯ ಆದ್ರೆ ಅವ ಕ್ಷತ್ರಿಯ ಜನ್ಮ ತಗೊಂಡು ಹೋಗ್ತಾನೆ. ಹೆಂಗದು? ಹೌದು ಹೌದು, ಅಂತಿಮ ಜನ್ಮ. ಆ ಸ್ವರೂಪಕ್ಕೆ ಏನು ಇದೆಯೋ ಆ ಜನ್ಮ ತಗೊಂಡೇ ಅವ್ರು ಒಂದು ಹೋಗ್ತಾರೆ. ವೈಶ್ಯನಾದ ವೈಶ್ಯ, ಶೂದ್ರನಾದ್ರೆ ಶೂದ್ರ, ರೈಟ್? ಆ ತರ ತಗೊಂಡೋಗ್ತಾರೆ ಆ ಸ್ವರೂಪದ. ವೇದಾಧ್ಯಯನವನ್ನ ಮಾಡಿಯೇ ಹೋಗಬೇಕು. ಮೋಕ್ಷಕ್ಕೆ ಹೋಗುವಾಗ ಆ ತನ್ನ ಸ್ವರೂಪ ಏನಿದೆ ಅದರ ಆ ಪ್ರಕಾರವಾಗಿ ಹೋಗ್ತಾರೆ. ಆದ್ರೆ ಅಂತಿಮ ಜನ್ಮ ಬ್ರಾಹ್ಮಣ ಜನ್ಮನೇ ಬರ್ತದೆ ಎಲ್ರಿಗೂ.
ಓಕೆ. ಯಾವ ಸ್ವರೂಪ ಯಾವ ಇದ್ರೂ ಸರಿ ಇದ್ರೂ ಬ್ರಾಹ್ಮಣ ಕೂಡ ಜನ್ಮ. ಅಂತಿಮ ಜನ್ಮದಲ್ಲಿ, ಹೌದು, ಅಂತಿಮ ಜನ್ಮ ಬ್ರಾಹ್ಮಣ ಜನ್ಮದಲ್ಲಿ ವೇದಾಧ್ಯಯನಗಳನ್ನ ಮಾಡಿ ಆಮೇಲೆನೆ ಮೋಕ್ಷ. ಅದು ಸ್ವರೂಪದಲ್ಲಿ ಒಂದು ಹುಳುವ ಇರುವಂದು ಮರವ ಇರುವಂದು ಅದು ಕೂಡ ಬ್ರಾಹ್ಮಣ ಜನ್ಮ ಅಂತ ಹೊಂದುತ್ತೆ. ಅಂದ್ರೆ ಇದು ಸರಿ. ರಾಮಾಯಣದಲ್ಲಿ ಇದು ರಾಮದೇವ್ ಕರೆದಾಗ ಇರುವೆ ಹೋಯ್ತು ಹುಲ್ಲು ಹೋಯ್ತು ಅಂತ ಹೇಳೋದಲ್ಲ, ಅಂದ್ರೆ ಅದು ಸ್ವರೂಪ ದೇಹದ ಅಂತಲ್ಲ. ಸ್ವರೂಪ ದೇಹದಿಂದ ಹೋದ್ರು ಅವರೆಲ್ಲ. ಹೋಗುವಾಗ ಇಲ್ಲಿಂದ ಇದೇ ದೇಹದಿಂದ ಕರ್ಕೊಂಡು ಹೋದ, ಅಲ್ಲಿ ಹೋಗಿ ಮೋಕ್ಷಕ್ಕೆ ಹೋಗುವಾಗ ಅದು ದೇಹವನ್ನು ಬಿಡ್ಲೇಬೇಕಲ್ಲ. ಎಲ್ಲ ಬಂತು ಅಂದ್ರೆ ಆ ಜನ್ಮಕ್ಕೆ ಮುಂಚಿನ ಜನ್ಮ ಬಂದು ಬ್ರಾಹ್ಮಣ ಜನ್ಮ, ಇಲ್ಲ ಆ ಹುಲ್ಲ ಇರಾಂತಲೇ ಬ್ರಾಹ್ಮಣ ಜನ್ಮ ಕೊನೆಗೆ ಸಾಧನೆ ವೇದಾಧ್ಯಯನ ಮಾಡಿಯೇ ಆಗಬೇಕು ಅಂತಿದೆ. ಹಾಗಾಗಿ ಕೊನೆ ಜನ್ಮ ಬ್ರಾಹ್ಮಣ ಜನ್ಮವನ್ನು ಪಡೆದು ಆಮೇಲೆ ತಮ್ಮ ತಮ್ಮ ಸ್ವರೂಪದಿಂದ ಮೋಕ್ಷಕ್ಕೆ ಹೋಗ್ತಾರೆ. ನಿದರ್ಶನ ಇಲ್ಲ, ಮಹಾಭಾರತದ ನಿದರ್ಶನ ಗ್ರಂಥನೇ ಹೇಳಿರ್ಲಿ. ಈ ರಾಮಾಯಣ ಅದೆಲ್ಲ ನಿದರ್ಶನ ಗ್ರಂಥ ಇಲ್ಲ. ಮಹಾಭಾರತವನ್ನ ನಿದರ್ಶನಾತ್ಮಕವಾದದ್ದು ಅಂತ ಹೇಳಿದ್ದಾರೆ. ಎಲ್ಲ ಶಾಸ್ತ್ರಗಳ ನಿದರ್ಶನ ಮಹಾಭಾರತ. ರಾಮಾಯಣವು ಕೆಲವುದಕ್ಕೆ ನಿದರ್ಶನ ಆಗ್ತದೆ, ಇಲ್ಲ ಅಂತಲ್ಲ, ಆದ್ರೆ ಆತ್ಯಂತಿಕವಾದ ನಿದರ್ಶನ, ಎಲ್ಲ ಶಾಸ್ತ್ರಗಳಿಗೂ ನಿದರ್ಶನ ಮಹಾಭಾರತ. ಹಂಗಂದ್ರೆ ಎಲ್ಲಾ ಎಕ್ಸಾಂಪಲ್ ಅಲ್ಲಿ ಇದೆ. ರಾಮಾಯಣದಲ್ಲಿ ಬಂದು ಎಲ್ಲಾ ಇದು ಅಲ್ಲಿ ಸಿಕ್ಕಾದಿಲ್ಲ ಅಂತ ತಗೊಂಡ್ಬರ್ತಾರೆ. ಕೆಲವು ಮೋಹಕವಾಗಿ ಇರ್ತದೆ, ಕೆಲವು ಅರ್ಥ ಆಗೋದಿಲ್ಲ. ಮಹಾಭಾರತ ಅದು ನಿದರ್ಶನ. ಅಲ್ಲಿಗೆ 64 ಶ್ಲೋಕ ಆಗಿದೆ. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.